ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಎಲ್ಲ ಹುಷಾರಾಗಿರಾ ಅಂತ ಅಂದ್ಕೊಂಡಿದ್ದೇನೆ. ನನ್ನ ತಮ್ಮನ ಮೆಹಂದಿ ಹಾಗೂ ಅರಿಶಿನ ಶಾಸ್ತ್ರದ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ, ಈಗ ತುಂಬ ದಿವಸಗಳಾದ ನಂತರ ಮದುವೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಅವನ ಮದುವೆ ಯಾವ ರೀತಿ ನಡೀತು, ಅದೇ ರೀತಿ ಶಾಸ್ತ್ರಗಳೆಲ್ಲ ಹೇಗಿದ್ದವು, ಇನ್ನು ಮದುವೆ ಆದ ನಂತರದ ಶಾಸ್ತ್ರಗಳೇನಿದ್ದವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರುವಿರಂತೆ. ಇನ್ನು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಬೇಗನೆ ಎದ್ದು ನಾವೆಲ್ಲ ದಿಬ್ಬನ ಹೊಡುವಂತಹ ಟೈಮು. ಮನೆಯಲ್ಲಿ ಎಷ್ಟು ಮಂದಿ ನೆಂಟರಿದ್ರೋ ಅವರು ಎಲ್ಲ ಸೇರಿ ಇಲ್ಲಿ ನಾವು ದಿಬ್ಬನ ಹೊಡ್ತಾ ಇದ್ದೇವೆ. ಇನ್ನು ತುಂಬ ಜನ ನೆಂಟರೆಲ್ಲ ಬಂದಿದ್ದರು, ಅವರು ಅಲ್ಲಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡ್ರು. ಇನ್ನು ನಮ್ಮ ಕುಟುಂಬದವರು ಕೂಡ ಬಂದಿದ್ದರು. ಹಾಗೆಯೇ ಈಗ ದಿಬ್ಬನ ಹೊಡೋದಕ್ಕಿಂತ ಮೊದಲು ಪ್ರಯಾಣ ಶುಭಕರವಾಗಿರಲಿ ಅಂತ ಕಾಯಿ ಹೊಡೆಯುವಂತಹ ಪದ್ಧತಿ ಇದೆ. ಈ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ನನ್ನ ಅಪ್ಪ ಅದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮದುವೆಯ ಮುಹೂರ್ತ ಇದ್ದಿದ್ದಂಥದ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಇನ್ನು ಟೈಮ್ ಇದ್ದಂಥದ್ದು 12:30 ಇದ್ದಂಥದ್ದು. ಆದರೆ ನಮಗೆ ಟೈಮ್ ಬೇಗ ನಾವು ಬೇಗ ಹೋಗಿದ್ದರಿಂದಾಗಿ, ಆಮೇಲೆ ನಮಗೆ ಟೈಮ್ ಬೇಗ ಸಿಕ್ಕಿದ್ರಿಂದಾಗಿ ಬೇಗನೆ ಮುಹೂರ್ತಕ್ಕೆ ಟೈಮ್ ಅವರು ಫಿಕ್ಸ್ ಮಾಡಿದ್ರು. ಇನ್ನು ದೇವಸ್ಥಾನದಲ್ಲಿ ಆಗುವಂತಹ ಮದುವೆಗಳಿಗೆಲ್ಲ ಮುಹೂರ್ತ ಅಂತ ಇರೋದಿಲ್ಲ ಅಂತೆ. ಒಳ್ಳೆಯ ದಿನ ನೋಡಿ ಅವರು ಮಧ್ಯಾಹ್ನದೊಳಗೆ ಮದುವೆಯನ್ನು ಮಾಡಿಸುವಂಥದ್ದಂತೆ. ಇನ್ನು ನಾವು ಹೋಗಿದ್ದಂತಹ ದಿವಸ ತುಂಬಾ ಮದುವೆಗಳಿದ್ದವು. ನಾವು ಹೋಗುವಂತಹ ಸಂದರ್ಭದಲ್ಲಿ ಮದುಮಕ್ಕಳೆಲ್ಲ ಹೊರಗೆ ಬರ್ತಾ ಇದ್ರು. ಹಾಗೆಯೇ ಮದುವೆ ಆಗಿಬಿಟ್ರು. ಇನ್ನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಆಗುವಂಥವರಿಗೆ ಎಲ್ಲ ವ್ಯವಸ್ಥೆಗಳಿರ್ತವೆ. ಅಲ್ಲಿ ನಾವು ಹೋಗಿ ಮೊದಲೇ ರೂಮನ್ನು ಬುಕ್ ಮಾಡಿರಬೇಕಾಗ್ತದೆ. ನಮ್ಮದು ಶಾಸ್ತ್ರಗಳೆಲ್ಲ ಇರ್ತಾವಲ್ಲ, ಅದನ್ನು ನೆರವೇರಿಸೋದಕ್ಕಾಗಿ. ಇನ್ನು ಫೋಟೋಗ್ರಾಫರ್ಗಳಿಗಂತೂ ಎಷ್ಟು ಫೋಟೋ ತೆಗೆದ್ರು, ಎಷ್ಟು ವಿಡಿಯೋ ಸಾಕಾಗೋದಿಲ್ಲ. ಹಾಗೆಯೇ ಸ್ವಲ್ಪ ಟೈಮ್ ಹೋಯಿತು, ಫೋಟೋಸ್ ಎಲ್ಲ ತೆಗೆದಿದ್ದಾಯ್ತು. ಇನ್ನೇನು ನಾವು ದಿಬ್ಬನ ಟೈಮು. ನಾವು ಹೊರಟಿದ್ದು ಆಯಿತು, ದೇವಸ್ಥಾನದ ಹತ್ತಿರ ತಲುಪಿದ್ದು ಆಯಿತು. ಇನ್ನು ನಾವು ದೇವಸ್ಥಾನ ತಲುಪೋದಕ್ಕಿಂತ ಮೊದಲೇ ವಧುವಿನ ಕಡೆಯವರ ದಿಬ್ಬನ ಕೂಡ ಬಂದಿತ್ತು. ಅವರು ಕೂಡ ಒಂದು ರೂಮ್ನ ಬುಕ್ ಮಾಡಿದ್ರು. ಇನ್ನು ನಮಗೆ ಅಂತ ಸಪ್ರೇಟ್ ರೂಮ್ ಬುಕ್ ಮಾಡಿ ಅಲ್ಲಿ ಶಾಸ್ತ್ರಗಳಿರ್ತಾವಲ್ಲ, ಅದನ್ನು ಸ್ವಲ್ಪ ಶಾಸ್ತ್ರಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ಊರಿನ ಗೌಡ್ರು ಮತ್ತು ಈ ಊರಿನ ಗೌಡ್ರು ಸೇರಿಕೊಂಡು. ಅದಾದ ನಂತರ ಇಲ್ಲಿ ಹೂ ಸೀರೆ ಕೊಡುವಂತಹ ಟೈಮು. ಮುತ್ತೈದೆಯರು ಸೇರಿ ಇನ್ನು ಅಲ್ಲಿ ಆ ರೂಮ್ಗಳಲ್ಲಿ ಅಂತೂ ಅಷ್ಟೊಂದು ಜಾಗ ಇರಲಿಲ್ಲ. ನಾವು ಹೋಗಿರುವವರೆಲ್ಲ ಹೆಚ್ಚಿನವರು ಹೊರಗಡೆನೇ ನಿಂತ್ಕೊಂಡಿದ್ದೆವು. ಅಗತ್ಯಕ್ಕೆ ಯಾರು ಬೇಕಿದ್ರು ಅವ್ರು ಮಾತ್ರ ಒಳಗೆ ಇದ್ದರು. ಅವರ ಕಡೆಯ 3 ಹೆಂಗಸರು ಮತ್ತು ಈ ಕಡೆಯ 3 ಮುತ್ತೈದೆಯರು ಸೇರಿ ಇಲ್ಲಿ ಹೂ ಮತ್ತು ಸೀರೆ ಕೊಡುವಂತಹ ಪದ್ಧತಿಯನ್ನು ನೆರವೇರಿಸ್ತಾ ಇದ್ದಾರೆ, ಶಾಸ್ತ್ರವನ್ನು.
ಮದುವೆ ಆಗೋದಕ್ಕಿಂತ ಮೊದಲು ಏನೇನು ಶಾಸ್ತ್ರಗಳು ನಡೀತಾವೋ ಅವೆಲ್ಲವನ್ನಿಲ್ಲಿ ನೆರವೇರಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಟ್ಟಿಗೆ, ದೊಡ್ಡ ಮಟ್ಟಿಗಂತೂ ಆಗೋದೇ ಇಲ್ಲ ಇಲ್ಲಿ. ಹಾಗಾಗಿ ಇನ್ನು ಸೀರೆ ಎಲ್ಲ ಕೊಟ್ಟಾದ ನಂತರ ಹುಡುಗಿ ಅವಳ ರೂಮಲ್ಲೇ ರೆಡಿ ಆಗ್ತಾಳೆ. ಹುಡುಗನ ರೂಮಲ್ಲಿ ರೆಡಿ ಆಗುವಂಥದ್ದು. ಈಗ ಇಲ್ಲಿ ಮುತ್ತೈದೆಯರೆಲ್ಲ ಸೇರಿ ಹೂವು ಆಮೇಲೆ ಸೀರೆ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದು ಆಯಿತು. ಇನ್ನು ಏನು ಹುಡುಗಿಗೆ ಕೊಡುವಂತಹ ಟೈಮು. ಹುಡುಗಿಗೆ ಹುಡುಗನ ಕಡೆಯವರು ಕೊಟ್ಟಾದ ನಂತರ ಅವಳು ರೆಡಿ ಆಗ್ತಾಳೆ. ಅವಳನ್ನು ರೆಡಿ ಮಾಡಿಸ್ತಾರೆ ಅವರು. ಅಷ್ಟೊಂದು ಶಾಸ್ತ್ರಗಳನ್ನೇನು ಇಲ್ಲಿ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡುವಂಥದ್ದು. ಯಾಕಂದರೆ ಒಂದು ಟೈಮ್ ಕೂಡ ಇರೋದಿಲ್ಲ, ಅಲ್ಲಿ ಜಾಗನೂ ಇರೋದಿಲ್ಲ ನಮಗೆ. ಹಾಗಾಗಿ ಈಗ ಹುಡುಗಿಗೆ ಹೂ ಮತ್ತು ಸೀರೆಯನ್ನು ಕೊಡುವಂತಹ ಟೈಮು. ಇನ್ನು ಹುಡುಗಿಯರಿಗೆ ರೆಡಿ ಆಗೋದಕ್ಕೆ ತುಂಬ ಟೈಮ್ ಹಿಡಿಸ್ತದೆ ಅಂತ ಎಲ್ಲರಿಗೆ ಗೊತ್ತಿರುವಂಥದ್ದೇ. ಆದರೆ ಹುಡುಗರಿಗೂ ರೆಡಿ ಆಗೋದಕ್ಕೆ ತುಂಬ ಟೈಮ್ ಹಿಡಿಸ್ತದೆ ಅಂತ, ಮದುಮಗನಿಗೆ ರೆಡಿ ಆಗೋದಕ್ಕೆ ಟೈಮ್ ಹಿಡಿಸ್ತದೆ ಅಂತ ಈಗಲೇ ಗೊತ್ತಾಗಿರುವಂಥದ್ದು ನನಗೆ. ನಾನು ಯಾವತ್ತೂ ಈ ರೀತಿ ನೋಡಿರಲಿಲ್ಲ ರೆಡಿ ಮಾಡುವಂಥದ್ದನ್ನು. ಆ ಕಚ್ಚೆ ಕಟ್ಟೋದೇ ಒಂದು ಕೆಲಸ ಆಗಿರ್ತದೆ. ಅದರೊಟ್ಟಿಗೆ ನೋಡಿ ಈ ರೀತಿ ಒಂದು ಶಾಲನ್ನು ಕಟ್ತಾರೆ. ಅದಂತೂ ತುಂಬ ಕಷ್ಟದ ಕೆಲಸ. ಚಿಕ್ಕದಾಗಿ ಸಿಕ್ಕಿದ್ರಂತೂ ತುಂಬಾ ಕಷ್ಟ ಆಗ್ತದೆ. ಅದನ್ನು ತೆಗೊಳ್ಳುವಾಗಲೂ ಅಷ್ಟೇ ನಾವು ನೋಡಿ ತೆಗೊಳ್ಳಿಕ್ಕೆ ಆಗೋದಿಲ್ಲ, ಅದು ಸೆಟ್ಟಾಗಿ ಬಂದಿರ್ತದೆ. ನಾವೇನೋ ಒಳ್ಳೆ ಬ್ರ್ಯಾಂಡಿದ್ದು ಅಂತ ತೆಗೊಳ್ಳಿಕ್ಕೆ ಹೋದರೆ ಹೀಗೇ ಆಗೋದು ನೋಡಿ. ಅವನಿಗೆ ಸಾಕಾಗ್ತಾನೇ ಇರಲಿಲ್ಲ ಶಾಲು ಥರ ಸಿಕ್ಕಿರುವಂಥದ್ದು. ಅಂತೂ ಇಂತೂ ಎಲ್ಲ ಸೇರಿಕೊಂಡು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗಿದ್ದಾಯ್ತು. ಈಗ ಮದುವೆ ಆಗೋದಕ್ಕೆ ಹೊರಡುವಂತಹ ಟೈಮ್. ಇದೊಂದು ಪದ್ಧತಿ ನೋಡಿ, ಭಾವ ಕೊಡೆ ಹಿಡಿಯುವಂಥದ್ದು ಹುಡುಗನಿಗೆ. ಅದೆಲ್ಲ ಶಾಸ್ತ್ರಗಳು ನಡೀತಿ ಇಲ್ಲಿ ನಮ್ಮದು. ಆಮೇಲೆ ಇದು ಕಲಶ ಕನ್ನಡಿಯನ್ನು ಹಿಡ್ಕೊಂಡು ಹೋಗುವಂಥದ್ದೆಲ್ಲ. ಆದರೆ ದೇವಸ್ಥಾನದೊಳಗೆ ಹೋದ ನಂತರ ಅಲ್ಲಿ ದೇವಸ್ಥಾನದ್ದೇ ಕಲಶ ಕನ್ನಡಿಯನ್ನು ಉಪಯೋಗ ಮಾಡುವಂಥದ್ದು ಮದುವೆ ಮಾಡಿಸುವವರು. ದೇವಸ್ಥಾನದ ಒಳಗೆ ಹೋಗಿದ್ದು ಆಯಿತು. ಇಲ್ಲಿ ಸ್ವಲ್ಪ ಹಾಗೆಯೇ ಒಂದು ಸೆಲ್ಫಿ ತಗೊಳ್ಳುವ ಅಂತೇಳಿ ತಗೊಳ್ತಾ ಇದ್ದೇವೆ. ಅಲ್ಲಿ ಅವರು ದೇವಸ್ಥಾನದ ಒಳಗೆಲ್ಲ ಸೈನ್ ಮಾಡೋದೆಲ್ಲ ಇರ್ತದೆ. ಅದಾದ ನಂತರ ಮದುವೆ ಇದು ನೆರವೇರಿಸುವಂಥದ್ದು. ನೋಡಿ, ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿ ದೊಡ್ಡಪ್ಪನ ಮಗಳು ಕೂಡ. ಈಗ ಮದುವೆ ಮುಹೂರ್ತ ಇದ್ದಂಥದ್ದು 12:45 ಆದರೆ ಅವತ್ತು ಮಾತ್ರ 11 ಗಂಟೆ 11:15ಗೆ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಇನ್ನೂ ಕೂಡ ಬರೋದಕ್ಕಿದ್ರು. ಹಾಗೆಯೇ ಸ್ವಲ್ಪ ಮಂದಿ ಬಂದವರು ದೇವಸ್ಥಾನದ ಒಳಗೆ ಇದ್ದರು. ಇಲ್ಲಿ ಎಷ್ಟು ಮಂದಿ ಇದ್ದೇವೋ ಅಷ್ಟು ಮಂದಿಗೆ ಮಾತ್ರ ನಮಗೆ ಮದುವೆ ನೋಡೋದಕ್ಕಾಯಿತು. ತುಂಬಾ ಜನ ಬಂದಿದ್ದರು ಮಾತ್ರ. ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿನೇ ಜನ ಬಂದಿದ್ದರು. ಆದರೆ ಪಾಪ ಅವರಿಗೆಲ್ಲರಿಗೂ ಮದುವೆ ನೋಡೋದಕ್ಕೆ ಆಗಲೇ ಇಲ್ಲ. ಯಾಕಂದರೆ ಅವರೆಲ್ಲ ಅಂದ್ಕೊಂಡಿದ್ದಂಥದ್ದು 12:45 ಅಂತ. ಆದರೆ ಇಲ್ಲಿ 11:15ಗೆ ಶಾಸ್ತ್ರವನ್ನು ನೆರವೇರಿಸ್ತಾ ಇದ್ದಾರೆ. ದೇವಸ್ಥಾನಗಳಲ್ಲೆಲ್ಲ ಮದುವೆ ಆದರೆ ಹೀಗೇ ಅಂತೆ, ಅದಕ್ಕೆ ಟೈಮ್ ಅಂತ ಇರೋದಿಲ್ಲ ಅಂತ ಅವರೇ ಹೇಳಿದರು ನಮಗೆ. ಹಾಗಾಗಿ ಎಷ್ಟು ಮಂದಿ ಇದ್ದೇವೋ ಅಷ್ಟು ಮಂದಿಗೆ ಮದುವೆಯನ್ನು ನೋಡುವಂತಹ ಭಾಗ್ಯ ಸಿಕ್ಕಿತು ಅಂತ ಹೇಳ್ಬೋದು.
आयुषमस्तो कर्मणन्तो धर्मणन्तो मुक्षापते पूजयतु मत्माला मण्ಣಿಗೆ ವಿಶ್ವನೇ ಇರ್ತಾರೆ ಗ್ಯಾರಂಟಿ ತಾಳಿ ತುಯ್ಕ ಹುಡುಗಿಯ रवि ताली तुझपला ताली तुझपला ताली तुझ पड़ा ಇಡತ್ತಲ್ಲ ಎರಡು ಜನ ಸೇವೆ ಆಯಿತು. ಈಗ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೇವೆ, ಸೇವೆ ಮಾಡಿಸಿಕೊಂಡು ಬರೋಣ ಅಂತ. ಹಾಗೆಯೇ ಇಲ್ಲಿ ಸ್ವಲ್ಪ ಆನೆಯನ್ನು ಮಾತಾಡಿಸಿಕೊಂಡು ಬರುವ ಅಂತ ಆನೆ ಹತ್ರ ಕೂಡ ಬಂದೆವು. ಇನ್ನು ಸ್ವಲ್ಪ ಮಂದಿ ದೇವಸ್ಥಾನದ ಒಳಗೆ ಹೋಗಿ ಸ್ವಲ್ಪ ಮಂದಿ ಊಟದ ಕಡೆ ಹೋದರು. ಇನ್ನು ಮದುವೆಗೆ ಬಂದಿದ್ದವರನ್ನೆಲ್ಲ ಸ್ವಲ್ಪ ಮಾತಾಡಿಸಿ, ಆನೆಯನ್ನು ಮಾತಾಡಿಸಿ ಎಲ್ಲ ಆಗಿ ಅದಾದ ನಂತರ ದೇವಸ್ಥಾನದಲ್ಲೇ ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಬಂದು ತಲುಪಿದ್ದು ಆಯಿತು. ಇನ್ನು ಹುಡುಗಿಯನ್ನು ಮನೆ ತುಂಬಿಸಿಕೊಳ್ಳುವಂತಹ ಟೈಮು. ಇಲ್ಲಿ ಆರತಿ ಹಾಡನ್ನು ಹಾಡಿ ಮನೆ ತುಂಬಿಸಿಕೊಳ್ಳುವಂಥದ್ದು. ಇಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಬಿಟ್ಟಂತೆ ಹಾಗೆಯೇ ಸುಮ್ಮನೆ ಅವರ ಜೊತೆಗೆ ಕೈ ಜೋಡಿಸಿ ಹುಡುಗಿಯನ್ನು ಮನೆಯೊಳಗಡೆ ತುಂಬಿಸಿಕೊಂಡೆವು. ಮನೆಯೊಳಗೆ ತುಂಬಿಸಿಕೊಂಡಾದ ನಂತರ ಹಾಲು ಕೊಡುವಂತಹ ಪದ್ಧತಿ, ಅದು ನೆಕ್ಸ್ಟ್ ಯಾವ ರೀತಿ ನಡೀತದೆ ಹಾಗೆಯೇ ನೋಡ್ತಾ ಹೋಗಿ. ಯಾರು ಮುಟ್ಟಲ್ ಚಂಚನೆ ಹೊಂದು ಅಂಡ ಅಂಡ
ಗೋರ್ವನ್ ರೋಬಾ ಆಟೋ ಬಣ್ಣ ಇನ್ನೇನು ಬಂದದ ಪಬ್ಲಿಕ್ ಫಿಗರ್ ಐಕ್ಯದ ನಾನು ಹೈಲೈಟ್ಸ್ ಮೆಲ್ಲ ದೇತ್ವ ತೊಂದು ಮೆಲ್ಲ ಅಂಚಿ ಖಾತ ಇದೇ ಅಡ್ಡಂಚೆ ಮೈತು ಬಿಡಿ ಅದನ್ನ ಕಾರ್ ಗುಂಚು ಚೂ ತೆಗಿ ಅನಿ ಚೂರು ಇತ್ತು ಅಂತ ಕುಂಟ್ಲೇನು ನೋಡು ಕಾರ್ ಗುಂಚು ತೆಗಿತು ಅಡ್ಡ ಮೈತು ಬಿಡಿ ಅಡ್ಡ ಮೈ ಬಾಯಿ ಮೈ ಬೋ ಮೈ ಓಡಿ ಓಡಿ ಬನ್ ಆರ್ಯ ದೀಪ 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 ಇಡ್ತು ಪತ್ರೆ ಈಗಲೇ ದುಡ್ಡು ಕೊಡ್ತೀರಿ ದೀದಿ ಒಟ್ಟಿಗೆ ದೀದಿ ಬಚ್ಚರಾಜಿ ಅಂಚೆ ಬನ್ನಿ ಅಂಚೆ ಇನ್ನು ಆರತಿ ಹಾಡೆಲ್ಲ ಹಾಡಿ ಆದ ನಂತರ ಇಲ್ಲಿ ಅನ್ನ ಮತ್ತೆ ಅತ್ತಿಗೆ ಎದ್ದು ಕಾಲು ತೊಳೆದು ಮನೆಯೊಳಗೆ ಬರಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ನನ್ನ ಚಿಕ್ಕಪ್ಪನ ಮಗ ಅವರ ಕಾಲು ತೊಳಿತಾ ಇದ್ದಾನೆ. ಅದಕ್ಕೆ ಅವರು ದಕ್ಷಿಣೆ ಹಾಕಬೇಕು ಸುಮ್ಮನೆದು ಹಿಂದಿನಿಂದ ನಡ್ಕೊಂಡು ಬಂದಿರುವ ಪದ್ಧತಿಯಂತೆ ಇದು ಕಾಲು ತೊಳೆದು ಅವರನ್ನು ಮನೆಯೊಳಗೆ ಬರಮಾಡಿಸಿಕೊಳ್ಳುವಂಥದ್ದು. ಅದಕ್ಕೆ ಅವರು ದಕ್ಷಿಣೆ ಕೊಡಬೇಕಂತೆ, ಅದಕ್ಕೆ ಅವರು ಕಾಯಿನ್ ಕೊಡುವಂಥದ್ದು. ಹಾಗೆಯೇ ತಮಾಷೆಗಳೆಲ್ಲ ನಡೆಯುವಂಥದ್ದೇ. ಅದೆಲ್ಲ ಆದ ನಂತರ ಇಲ್ಲಿ ನನ್ನ ಅಪ್ಪ ಮತ್ತೆ ಅಮ್ಮ ಕೈ ಹಿಡ್ಕೊಂಡು ಮನೆಯೊಳಗೆ ತುಂಬಿಸಿಕೊಳ್ತಾರೆ. ಮನೆಯೊಳಗೆ ತುಂಬಿಸಿಕೊಂಡಾದ ನಂತರ ಇಲ್ಲಿ ಹಾಲನ್ನು ಕೊಡುವಂಥದ್ದು. ಇದು ಹುಡುಗಿಯ ಮನೆಯಲ್ಲೂ ಇದೇ ರೀತಿ ನಡೀತದೆ ಶಾಸ್ತ್ರ. ಆಮೇಲೆ ಹುಡುಗನ ಮನೆಯಲ್ಲಿ ಕೂಡ ಇದೇ ರೀತಿ ಶಾಸ್ತ್ರಗಳು ನಡೀತವೆ. ₹2 ವೀಕ್ಷಿತ ಓಲಲ್ಲ ಹಾಯ್ ಮಂಗಲೇ. ಹಾಯ್ ಹಾಯ್ ಹಲೋ ಹಲೋ ಮದುವೆ ಮುಗೀತಾ? ಹಲೋ ಮದುವೆ ಮುಗೀತಾ? ಮುಗೀತು ಬನ್ನಿ ಅಕ್ಕರ ಕಿನ್ನಿ ಬೇರೆಲ್ಲ ಕಿನ್ನಿ ಬೇರೆಲ್ಲ ವೀಕ್ಷಿತ ರಾಣಿ ಮತ್ತು ಅದನ್ನೇ ಯಾವ Italiano naman pa yan.
ಎಂಕ್ ಕೊರೋ ಎಂಕ್ ಅಲ್ಲ ಪೆಟ್ಟು ಓ ಅಮ್ಮಗ 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 ಅಮ್ಮ ಅತ್ತೆಗೆ 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 ಯಾವಾಗ ಓದಿರನೆ ಶಾಸ್ತ್ರಗಳೆಲ್ಲ ಮುಗೀತು ಅತ್ತೆಗೆ ಸುಮ್ಮನೆ ಹಾಗೇನೆ ಸ್ವಲ್ಪ ಹರಟೆ ಹೊಡೆಯುವಂಥ ಟೈಮ್ ಹಾಗೇನೆ ಮಗುವಿನ ಜೊತೆ ಹರಟೆ ಹೊಡಿತಾ ಇದ್ದೇವೆ ಇಲ್ಲಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಆರತಕ್ಷತೆ ಯಾವ ರೀತಿ ನಡೀತು ಅಂತ ನೋಡ್ಕೊಂಡು ಬರೋರಂತೆ. ಅಲ್ಲಿ ತನಕ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋನ ವೀಕ್ಷಿಸಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ಅಲ್ಲ ಇಂಚನೆ ಎಲ್ಲೆಲ್ಲ ಸೂದಿ ಪೂಜೆ ಇರತ್ತೆ ಎಲ್ಲ